ಇವಾಗಲೇ ತಮಿಳುನಾಡಿಗೆ ಕಬಿನಿ ಜಲಾಶಯ ಮತ್ತು KRS ಡ್ಯಾಮ್ನಿಂದ 16,000 ಕ್ಯೂಸೆಕ್ಸ್ ನೀರು ಹರಿದು ಬಿಟ್ಟಿದೆ. ಹಾಗಾಗಿ ಮತ್ತೆ ನಮಗೆ ಕಾವೇರಿ ನೀರು ನಿರ್ವಹಣಾ ಮಂಡಳಿಯಲ್ಲಿ ನ್ಯಾಯ ಸಿಕ್ಕಿಲ್ಲ, ಇತ್ತ ಪ್ರಾಧಿಕಾರದಲ್ಲೂ ನ್ಯಾಯ ಸಿಕ್ಕಿಲ್ಲ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಅಂತ ಹೇಳಿ ಒಂದು ಆಶ್ವಾಸನೆ ಇತ್ತು. ಆದರೂ ಕೂಡ ನೀವು ಒಂದು ವಾರ ನೀರು ಹರಿಸಿ ಅಂತ ಹೇಳಿದ್ರೆ, ಎಲ್ಲೋ ದೆಹಲಿಯಲ್ಲಿ ಕೂತಿ ತೀರ್ಪು ಕೊಡೋದಾದರೆ ಇಲ್ಲಿ ನಮ್ಮ ಗತಿ ಏನು ಸ್ವಾಮಿ? 30 TMC ಇವತ್ತು ಜಲಾಶಯದಲ್ಲಿ ನೀರಿದೆ, 109 ಅಡಿಗಳು ನೀರಿದೆ. ಇದರೊಳಗಡೆ ಇನ್ನೂ ರೈತ ಬೇಸಾಯ ಮಾಡಿಲ್ಲ, ಜನಜಾರುವಳಿಗೆ ಮತ್ತು ಕೆರೆ ಕಟ್ಟೆಗಳು ಇನ್ನೂ ನೀರನ್ನು ತುಂಬಿಸುವುದಕ್ಕೆ ಸರ್ಕಾರ ವಿಫಲ ಆಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸರ್ಕಾರ ನಮ್ಮ ವಾದವನ್ನು ಮಂಡಿಸುವುದಕ್ಕೆ ಸಂಪೂರ್ಣ ವಿಫಲ ಆಗಿದೆ ಎಂಬತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಕಾವೇರಿ ನೀರಾವರಿ ನಿಗಮದ ತಜ್ಞರಾಗಿರ್ಬೋದು ಮತ್ತು ವಕೀಲರಾಗಿರ್ಬೋದು ನ್ಯಾಯಾಲಯದ ವಾದವನ್ನು ಮಂಡಿಸೋದಕ್ಕೆ ಸಂಪೂರ್ಣ ವಿಫಲ ಆಗಿದ್ದಾರೆ. ಈಗಾಗಲೇ 16,000 ಕ್ಯೂಸೆಕ್ಸ್ ನೀರು ಹೋಗಿದೆ. ಮಾನ್ಯ ಜಲಸಂಪನ್ಮೂಲ ಖಾತೆ ಸಚಿವರು ನಮ್ಮ ಜಿಲ್ಲೆಯವರೇ, ಏನು ಮಾಡ್ತಾ ಇದ್ದೀರಿ ಸ್ವಾಮಿ? ನಿಮ್ಮ ಇಲಾಖೆ ಜವಾಬ್ದಾರಿ ಏನು? ನಿಮ್ಮನ್ನು ಕೇಳಿದ್ರೆ ಬೇಜವಾಬ್ದಾರಿ ಹೇಳಿಕೆ ಕೊಡ್ತೀರಿ ನೀವು. ನನಗೇನು ಮಾಹಿತಿಯೇ ಗೊತ್ತಿಲ್ಲ, ನೀರು ಹೋಯ್ತಾ ಇರೋದು ಗೊತ್ತಿಲ್ಲ ಅಂತ ಹೇಳಿದ್ರೆ, ಹಾಗಾದರೆ ಯಾವ ಸಂಸದರು, ರಾಜ್ಯಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ಈ ಬಗ್ಗೆ ಚಕಾರ ಎತ್ತಾ ಇಲ್ಲ? ನಿಮಗೆ ಅಧಿಕಾರ ಮುಖ್ಯ, ನೀರು ಮುಖ್ಯ ಅಲ್ಲ. ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದ್ದರೆ ಈ ಕೂಡಲೇ ರಾಜೀನಾಮೆ ಕೊಟ್ಟು ಜನತೆ ಪರ ನಿಲ್ಲಿ. ಯಾವುದೇ ಕಾರಣಕ್ಕೂ ರೈತರ ಪರ ಸರ್ಕಾರ ಅಂತ ಹೇಳಿದ್ರೆ ಈ ಕೂಡಲೇ ಹೋಗ್ತಾರೆ ನೀರು ನಿಲ್ಲಿಸ್ಬೇಕು, ರೈತರ ನೆರವಿಗೆ ನಿಲ್ಲಬೇಕು. ಇಲ್ಲದೆ ಹೋದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಜಿಲ್ಲೆಗೆ ಪ್ರವಾಸ ಮಾಡೋದಿಲ್ಲ ಅಂತ ಹೇಳಿ ನಾವು ಎಲ್ಲ ರೈತ ಪರ, ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. VC ಉಮಾಶಂಕರ, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಅಧ್ಯಕ್ಷ. ಇಂದು ಸುಪ್ರೀಂ ಕೋರ್ಟು ರೈತರ ಪರವಾಗಿ, ನಮ್ಮ ಪರವಾಗಿ ಆ್ಯಕ್ಚುಲಿ ನಮ್ಮ ರೈತರ ಪರವಾಗಿ ನಿಲುವನ್ನು ಕೊಡಲೇಬೇಕಿತ್ತು, ಆದೇಶ ಮಾಡಬೇಕಿತ್ತು. ಯಾಕೆ ಕರ್ನಾಟಕದ ಪರವಾದ ವಕೀಲರು ಅಷ್ಟು ಸಮರ್ಥವಾಗಿ ಮಂಡನೆ ಮಾಡಿದ್ರೂ ಕೂಡ ಕಾವೇರಿ ನೀರು ನಿರ್ವಹಣಾ ಸಮಿತಿ ಮತ್ತು ಪ್ರಾಧಿಕಾರಗಳ ಆದೇಶವನ್ನೇ ಎತ್ತಿಡಿದಿರುವಂಥದ್ದು, ನೀರನ್ನು ಬಿಡಬೇಕನ್ನೋ ಆದೇಶ ಮಾಡಿರುವಂಥದ್ದು ತೀರ ಖಂಡನೀಯ. ದಯಮಾಡಿ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊತಿದ್ದೀನಿ, ನ್ಯಾಯಾಧೀಶರು ನ್ಯಾಯವನ್ನು ಪ್ರಕಟಿಸಿರುವಂಥವರು ನಮ್ಮ ಕಾವೇರಿ ಕೊಳ್ಳದ ಜಲನಯನ ಪ್ರದೇಶಕ್ಕೆ ಬಂದು ವೀಕ್ಷಣೆ ಮಾಡಿ ವಸ್ತುಸ್ಥಿತಿಯನ್ನು ಆಧಾರದ ಮೇಲೆ ಆದೇಶ ಮಾಡಲಿ ಅನ್ನೋ ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಕುಡಿಯುವ ನೀರಿಗಾಗಿ ಬೊಕ್ಸೆಯಷ್ಟು ಇರುವಂಥ ನೀರನ್ನು ಕೂಡ ತಮಿಳುನಾಡಿಗೆ ನೀರು ಬಿಡಬೇಕು ಅಂತೇಳಿ ಈಗಾಗಲೇ ಸರ್ಕಾರ ಕದ್ದು ಮುಚ್ಚಿ ನೀರು ಬಿಡ್ತಾನೇ ಇದೆ. ಕಬಿನಿಯಿಂದ 12,000 ಕ್ಯೂಸೆಕ್ಸ್ ಹೆಚ್ಚುವರಿ ನೀರು ಹೋಗ್ತಾನೇ ಇದೆ. ಇಂಥ ಸಂದರ್ಭದಲ್ಲೂ ಕೂಡ ಒಂದು ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆದರೂ ಕೂಡ ಒಂದು ನ್ಯಾಯಾಧೀಶದಲ್ಲೂ ನ್ಯಾಯಕಟ್ಟೆಗಳಲ್ಲಿ ನ್ಯಾಯ ಬರಲಿಲ್ಲ ಅಂತ ಹೇಳಿದ್ರೆ 7 ಕೋಟಿ ಜನ ಎಲ್ಲೋಗ್ಬೇಕು ಸ್ವಾಮಿ? ನಿಜವಾಗ್ಲೂ ಇದು ತೀರ ಖಂಡನೀಯವಾದಂಥ ಆದೇಶ. ಈ ಆದೇಶವನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು ಸರ್ವಪಕ್ಷದ ಸಭೆಯನ್ನು ಕರೆದು ಸರ್ವಾನುಮತದ ತೀರ್ಮಾನವನ್ನು ಮಾಡಬೇಕಾಗಿದೆ. ಇದು ರೈತರ ಉಳಿವಿನ ಪ್ರಶ್ನೆ, ರೈತರಿಗಾಗಿ ನಡಿಬೇಕಾಗಿರುವ ಆದೇಶಗಳ ಪಾಲನೆ. ಹಾಗಾಗಿ ಕಂಟಪ್ತಿ ಕೋರ್ಟ್ ಆಗುತ್ತೆ ಅಂತ ನೀರು ಬಿಡ್ತೀವಿ ಅಂತ ಹೇಳಿದ್ಕೆ ತಮಿಳುನಾಡು ನೀರು ಹೋಗ್ತಾನೇ ಇದೆ.
ಕಬಿನಿಯಿಂದ ನೀರು ತುಂಬಿದೆ ಅಂತ ಒಂದು ನೆಪ ಇಟ್ಕೊಂಡು ನೀರನ್ನು ಬಿಡ್ತಿದ್ದಾರೆ. ನಾವು ಎಷ್ಟು ಆಗ್ರಹದ ಮಧ್ಯದಲ್ಲಿ KRS ಅಲ್ಲಿ ಮಧ್ಯರಾತ್ರಿ ಬಿಟ್ಟರು, ಅದು ಆಗ್ರಹ ಮಾಡಿದ ಚಳವಳಿ ಮಾಡಿದ ತಕ್ಷಣವೇ ಕಬಿನಿಯಿಂದ ಹೆಚ್ಚುವರಿ ನೀರು ಬಿಡ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಅನ್ಯಾಯ ಹೇಳಿ? ಮತ್ತೆ ಯಾರನ್ನ ಕೇಳಬೇಕು ನಾವು? ಹಂಗಾದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ನೀರು ಬಿಡಲ್ಲ ಅಂತ ಒಂದು ಕಡೆ ಸಮರ್ಥನೆ ಮಂಡನೆ ಮಾಡ್ಕೋತಾರೆ. 12,000 ಕ್ಯೂಸೆಸ್ ನೀರು ಹೋಗ್ತಾ ಇದೆ. ಕಬಿನಿ ಕೂಡ ಕಾವೇರಿ ಜಲನಯನ ಪ್ರದೇಶನೇ ಅಲ್ವಾ? ಕಾವೇರಿ ನದಿಯಿಂದ ನೀರು ಹೋಗಬೇಕು ಅಂತಿಲ್ಲ, ಹೇಮಾವತಿಯಿಂದ ಹೋಗ್ಬೇಕಂತಲ್ಲ. ಕಾವೇರಿ ಜಲನಯಲ್ಲಿ ಇರುವಂಥದ್ದು ಸಣ್ಣ ಎಳಕೆ ನೀರು. ಈ ನೀರಿನ ಮೇಲೂ ತಮಿಳ್ನಾಡವರು 3 ಬೆಳೆಗೆ 3ನೇ ಬೆಳೆ ಸಾಂಬಾ ಬೆಳೆಗೆ ನೀರು ಕೇಳಿದ್ರೆ ಇದೆಂಥ ಮಟ್ಟದ ದುರಂತ. ಒಬ್ಬ ಈ ಸಂಸದರು ದೆಹಲಿಯಲ್ಲಿ ಒಂದು ಸಭೆ ಮಾಡಲಿಲ್ಲ ಅಂದರೆ ಯಾರಿಗೆ ದುರಂತ? ಒಂದು ರಾಜ್ಯಕ್ಕೆ ಮತ ಕೊಟ್ಟ ಋಣ ತೀರಿಸಬೇಕಾಗಿದ್ದು ಹೊಣೆಗಾರಿಕೆ ನಿಮ್ಮದು. ಇಲ್ಲಿವರೆಗೆ ಒಂದು ಋಣ ತೀರ್ಸೋ ಕೆಲಸವನ್ನು ರಾಜ್ಯದ ಸಂಸದರು ಮಾಡದೇ ಇರುವಂಥ ನಡೆಗೂ ನಾವು ಧಿಕ್ಕಾರಕ್ಕೆ ಹೋಗ್ತೇವೆ. ಇದು ಕಾಳ ಖಂಡನೀಯ ವಿಚಾರ. ಈ ಆದೇಶವನ್ನು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ರೈತ ಸಂಘ, ಕನ್ನಡ ಸೇನೆ, ಜನಪರ ಸಂಘಟನೆಗಳು ಇವಂತೂ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಒಂದು ವಾರ ಕಾಯ್ದಿರಿಸಿ ನೀರನ್ನು ಕೊಡಬೇಕು ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಸರಿ? ಒಂದು ವಾರಕ್ಕೆ ಹೆಚ್ಚು ಕಡಿಮೆ 8 TMC ನೀರು ಹೊಟ್ಟೋಗುತ್ತೆ. ನಿಜವಾಗ್ಲೂ ಖಂಡನೀಯ. ಮುಖ್ಯಮಂತ್ರಿಗಳೇ, ಕಬಿನಿಂದ ಹೋಗ್ತಾ ಇರೋ ನೀರನ್ನು ಸ್ಟಾಪ್ ಮಾಡಬೇಕು. ತಕ್ಷಣ ಮೇಕೆದಾಟು ಯೋಜನೆನ ವರ್ಷಾಂತರ ಅಂತ್ಯಕ್ಕೆ ಆಗಸ್ಟಲ್ಲಿ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೆ ನಮ್ಮ ರಾಜ್ಯದ ಜನ ಭಾಳಷ್ಟು ಸಂಕಷ್ಟ ಎದುರಿಸಬೇಕಾಗತ್ತೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇದೇನು ದೊಡ್ಡ ಸಮಸ್ಯೆ ಇಲ್ಲ. ರಾಜ್ಯವನ್ನೇ ನಡೆಸೋರಿಗೆ ಮೇಕೆದಾಟು ಯೋಜನೆಗೆ ಪ್ರಾರಂಭಿಸೋಕ್ಕೆ ಯಾವ ದೊಡ್ಡದು ಅಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳೇ ತ್ವರಿತವಾಗಿ ತಕ್ಷಣಕ್ಕೆ ಒಂದು ಸದನ ಕರೆದು ಸರ್ವಪಕ್ಷದ ಸಭೆಯನ್ನು ಕರೆದು ದೆಹಲಿಯ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಮೇಕೆದಾಟು ಯೋಜನೆಯನ್ನು ಪ್ರಾರಂಭಿಸಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇವತ್ತಿನ ಆದೇಶನ ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ. ನೀರು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಯಾತಕ್ಕಾಗಿ ಹೋರಾಟ? ನೀರಿಗಾಗಿ ಹೋರಾಟ. ರೈತರನ್ನ ರಸ್ತೆಗೆ ನಿಲ್ಲಿಸಿದ ರಾಜ್ಯ ಸರ್ಕಾರ ಧಿಕ್ಕಾರ. ಮನೆಗೂ ತಮಿಳುನಾಡಿಗೆ ನೀರು ಬಿಡಬೇಕೆಂದು ಆದೇಶ ಮಾಡಿದ ಪ್ರತಿನಿಧಿಗಳಿಗೆ ಹೇಳಿ ಧಿಕ್ಕಾರ. ಅಯ್ಯಯ್ಯೋ 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 ರೈತ ಯಾತಕ್ಕಾಗಿ ಹೋರಾಟ? ನೀರಿಗಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ? ನೀರಿಗಾಗಿ ಹೋರಾಟ. ಕಾವೇರಿ ನದಿ ನೀರು ವಿಚಾರದಲ್ಲಿ ಧ್ವನಿ ಬಿಚ್ಚದ ರಾಜ್ಯದ ಸಂಸದರಿಗೆ ಹೇಳಿ ಧಿಕ್ಕಾರ. ಅಯ್ಯಯ್ಯೋ ಅನ್ಯಾಯ. ಕಾವೇರಿ ಹೋರಾಟಕ್ಕೆ ಕಾವೇರಿ 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 ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು, CWRC MA ನಿರ್ಧಾರಕ್ಕೆ ರೈತರಿಗೆ ರೈತ ಹೋರಾಟಕ್ಕೆ ಅನ್ನದಾತರ ಗೋಳು ಕೇಳದ ಸರ್ಕಾರಕ್ಕೆ ಸಾರ್ವಜನಿಕವಾಗಿ ರೈತರ ಪರವಾಗಿ ಇರುವಂಥ ಜನ ನಮ್ಗಳಿಗೆ ನೀರ್ಕೊಳ್ಳಿ ಅಂತಿಲ್ಲ. ರೈತರನ್ನ ಉಳಿಸಬೇಕಾಗಿರುವುದು ನಮ್ಮ ಕರ್ತವ್ಯ, ಸರ್ಕಾರಗಳು ಕರ್ತವ್ಯ. ಹಾಗಾಗಿ ಜನಜಾನುವಾರುಗಳು ಕುಡಿಯುವ ನೀರಿಗಾಗಿ ಇರುವಂಥದ್ದು ಬೆಳೆನೂ ಇಲ್ಲ, ಬೆಳೆಗಳಿಗೂ ರಕ್ಷಣೆಗೂ ಇಲ್ಲ ಜನ. ಇಲ್ಲಿವರೆಗೆ ಮುಖ್ಯಮಂತ್ರಿಗಳು ನಾವು ಭಾಳಷ್ಟು ಆಗ್ರಹ ಮಾಡಿದ್ದೀವಿ ನಾಲೆಗಳು ನೀರು ಬಿಡಿ ಅಂತ. ಇಲ್ಲಿವರೆಗೂ ನಾಲೆಗಳಿಗೂ ನೀರಿಲ್ಲ. ಇಂಥ ಸ್ಥಿತಿಲಿದ್ದೀವಿ, ಸಂಕಷ್ಟ ಸ್ಥಿತಿಲಿ. ಸುಪ್ರೀಂ ಕೋರ್ಟಲ್ಲಿ ಭಾಳಷ್ಟು ಸಮರ್ಥ ಮಂಡನೆ ನಮ್ಮದಾಗಿದೆ. ಆದರೆ ಯಾಕೆ ಕಾವೇರಿ ನಿರ್ವಹಣಾ ಸಮಿತಿ ಮತ್ತು ಪ್ರಾಧಿಕಾರಗಳ ಆದೇಶನ ಎತ್ತಿ ಗೊತ್ತಿಲ್ಲ. ಹಾಗಾಗಿ ನಮಗಂತೂ ಈ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಮನ್ನಣೆ ಇಲ್ಲದೆ ನೀರನ್ನು ಬಿಡಬಾರ್ದು ಅನ್ನೋ ಆಗ್ರಹ ಮಾಡ್ತೀವಿ. ಕಾರಣಕ್ಕೂ ನಾವು ನೀರು ಬಿಡುವಂಥ ವ್ಯವಸ್ಥೆ ಮಾಡೋದೇ ಇಲ್ಲ. ನೀರನ್ನ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಕಟ್ಲೆ ಪ್ರಕಾರವಾದರೂ ನಿಮ್ಮ ಬೆಳೆ ರಕ್ಷಣೆ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ನೋಡಿದ್ರೆ ನೀರು ಬಿಡುವಂಥ ವಿಚಾರ ಆಗಿ ಸುಪ್ರೀಂ ಕೋರ್ಟು ಇನ್ನೂ 1 ವಾರ ಮುಂದುವರಿಸಬೇಕು. ಅದನ್ನು ಮುಂದುವರ್ಸ್ಕೊ ನಂತರ ನಾವು ತೀರ್ಪು ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ? ಇದು ಸಮಂಜಸವಾದ ನ್ಯಾಯ ಅಲ್ವೇ ಅಲ್ಲ. ನಿಜವಾಗ್ಲೂ ನಮ್ಮ ಮಂಡ್ಯ ಜಿಲ್ಲೆಗೆ ಇದು ಒಂಥರ ಮರಣ ಶಾಸನ ಬರ್ದಂಗಾಗದೆ. ಸುಪ್ರೀಂ ರೈತ ಹೋರಾಟಕ್ಕೆ ರೈತರ ಮರಣ ಶಾಸನ ಮಾಡಿದ ಆದೇಶ ಕೇಳಿ ಧಿಕ್ಕಾರ. ಯಾತಕ್ಕಾಗಿ ಹೋರಾಟ? ನಮ್ಮ ನೀರು ನಮ್ಮ ಹಕ್ಕಿಗಾಗಿ ಬಂದು ನೀರನ್ನ ಮರೆತಂತ ರಾಜ್ಯ ಸರ್ಕಾರ ಕೇಳಿ ಧಿಕ್ಕಾರ. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಭೀಕರ ಬರಗಾಲದಲ್ಲಿ ಕೇನೋ ಈಗ ಪ್ರತಿದಿನ 2,500 3,000 ನಿನ್ನೆ 10,000 ಗಂಟ KRS ಇಂದ ರಾತ್ರಿ ನೀರು ಬಿಟ್ಟವ್ರೆ. ಏನು ಇಲ್ಲಿ ನಿನ್ನೆ ಆಗಸ್ಟ್ 15 ಫ್ಲಾಗ್ ಹಾರಿಸೋಕ್ಕೋಸ್ಕರ ಇಲ್ಲಿಯ ಸ್ಥಳೀಯ ಸಚಿವರು, ಉಸ್ತುವಾರಿ ಸಚಿವರು ಮತ್ತು ನೀರಾವರಿ ಇಲಾಖೆ ಸಚಿವರು ಏನಂದ್ರು, ಯಾವುದೇ ಕಾರಣಕ್ಕೂ ನಾವು KRS ಇಂದ ನೀರನ್ನ ಬಿಡೋದೇ ಇಲ್ಲ ಖಂಡಿತ ಹಂಗಂತ ಹೇಳಿಕೆ ಕೊಟ್ಟು ಅವರೇ ಹೋಗಿ
ಈಗ KRS ಇಂದ ನೀರು ಬಿಡ್ತಾ ಇರೋದು. ಮತ್ತೆ ಕೋರ್ಟ್ ಏನಂತ ಆದೇಶ ಮಾಡಿದೆ, CWRC CWMA ಏನು ಆದೇಶ ಮಾಡಿತ್ತು ಆ ಆದೇಶನೇ ಎತ್ತಿ ಹಿಡಿದು ಈಗ KRS ಇಂದ ನೀರನ್ನ ಬಿಡಲೇಬೇಕು ಅಂತ 1 ವಾರದ ಮಟ್ಟಿಗೆ ಬಿಟ್ಟ ಆನಂತರ ತೀರ್ಪು ತಗೋತೀವಿ ಅಂತ ಹೇಳ್ತಾವ್ರೆ. 1 ವಾರದ ಮಟ್ಟಿಗೆ ಏನಾರ ನೀರು ಬಿಟ್ಟರೆ ಕನಿಷ್ಠ ಅಂದ್ರೆ 7 ಇಂದ 8 TMC ನೀರು ಹೋಯ್ತದೆ. ಈಗಿರೋದು 28 TMC ನೀರು. 8 TMC ನೀರು ಹೋದರೆ ಡೆಸ್ಟ್ ಸ್ಟೋರೇಜೇ 8-9 TMC ಇದೆ. ಇನ್ನು ಕುಡಿಕೆಲ್ಲಿ ಸ್ವಾಮಿ? ಹಿಂಗಾದ್ರೆ ರೈತರಿಗೆ ಕಟ್ಲೆ ಪದ್ಧತಿಯಲ್ಲಿ ಯಾರು ನೀರಾವರಿ ಸಚಿವರು ಏನಂತ ಹೇಳಿದ್ರು, ಕಟ್ಲೆ ಪದ್ಧತಿಯಲ್ಲಿ ಆದರೂ ಬೆಳೆ ಬೆಳಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ ಅಂದರು. ಕಟ್ಲೆ ಪದ್ಧತಿಯಲ್ಲಿ ಬೆಳೆ ಬೆಳಿಕ್ಕೆ ಎಲ್ಲ ಅವಕಾಶ ಆಗೋದು, ಮಳೆ ಪ್ರಮಾಣ ಅಂತೂ ಪೂರ್ಣ ಪ್ರಮಾಣದಲ್ಲಿ ಕುಂಟೋಗಿದೆ. ಈ ವಿಚಾರದಲ್ಲಿ ಸರ್ವಪಕ್ಷದ ಸಭೆ ಸೇರಿ ನಾವು ತೀರ್ಮಾನ ತಗೊಳ್ತೀವಿ ಅಂದರು. ಸರ್ವಪಕ್ಷದ ಸಭೆ ಸೇರಿ ಎಲ್ಲಿ ತೀರ್ಮಾನ ತಗೊಂಡಿದ್ದರು? ಇನ್ನೂ ನಿರ್ಧಾರ ತಗೊಂಡೇ ಇಲ್ಲ. ಸಂಸದರು ಮಂಡ್ಯ ಜಿಲ್ಲೆಯಲ್ಲಿ ಓಟ್ ತಗೊಂಡು ಬೇರೆ ಜಿಲ್ಲೆ ವಿಚಾರ ಮಾತಾಡ್ತಾರೆ. ಮಂಡ್ಯ ಜಿಲ್ಲೆ ಏನು ಮಾಡಿರೋದು ಸ್ವಾಮಿ ನಿಮಗೆ? ಮಂಡ್ಯ ಕಾವೇರಿ ವಿಚಾರವಾಗಿ ನೀವು ಒಂದು ದಿನನೂ ಧ್ವನಿ ಎತ್ತಿರೋ ದಿನವೇ ಇಲ್ಲ. ತಕ್ಷಣ ಮೇಕೆದಾಟು ಆಗಬೇಕು. ಯಾಕೆಂದರೆ ಬಿಳಿಗೊಂಡ್ಲಲ್ಲಿ ನೀರು ಲೆಕ್ಕ ಕೊಡಬೇಕು ಅಂದರೆ ತಕ್ಷಣ ಮೇಕೆದಾಟು ಆಗಬೇಕು. ಈ ವರ್ಷದಲ್ಲಿ ಅಂತ್ಯದೊಳಗೆ ಮಾಡ್ತೀವಿ ಅಂತಾರೆ. ಅಂತ್ಯದೊಳಗೆ ಮಾಡುವುದಕ್ಕೆ ನಮ್ಮ ನಿಜವಾಗ್ಲೂ ಹೇಳ್ತೀನಿ, ನೀರೆಲ್ಲ ಹೊರಟೆ ಹೋಯ್ತದೆ. ನಮ್ಮ ಸ್ಥಿತಿ ಅಧೋಗಯ. 1 ವರ್ಷ ಬೆಳೆ ಮಾಡಲಿಲ್ಲ ಅಂದರೆ 6 ವರ್ಷ ರೈತರು ಎಚ್ಚೆತ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಹಂಗಾಗಿ ಈ ವರ್ಷ ಬೆಳೆ ಹೋದರೆ 6 ವರ್ಷ ರೈತರು ಯಾವುದೇ ಕಾರಣಕ್ಕೂ ಎತ್ಕೊಳ್ಕೆ ಆಗೋದೇ ಇಲ್ಲ. ಈ ವಿಚಾರವಾಗಿ ನಾಳೆಯಿಂದ ಮಂಡ್ಯದಲ್ಲಿ ಯಾವ್ಯಾವ ರೀತಿ ಪ್ರತಿಭಟನೆ ಆಯ್ತು ಅಂತ ಹೇಳೋಕ್ಕೆ ಅಸಾಧ್ಯ ಇದೆ. ಎಚ್ಚೆತ್ತು ಸರ್ವಪಕ್ಷದ ಸಭೆ ಕರೆದು ತಕ್ಷಣ ನೀರು ನಿಲ್ಲಿಸುವ ವ್ಯವಸ್ಥೆ ಮಾಡಲೇಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾರೆ.